ಸಣ್ಣ ಪ್ರಾಜೆಕ್ಟ್ ಮಾಡುವ. ನೀವು ಕಲ್ತಿರುವ ವೈಲ್ ಲೂಪನ್ನು ಯೂಸ್ ಮಾಡಿಬಿಟ್ಟು ಒಂದು ಸಿಂಪಲ್ ಪ್ರಾಜೆಕ್ಟ್ ಅನ್ನು ನಾವು ಇಂಪ್ಲಿಮೆಂಟ್ ಮಾಡುವ. ಸೊ ನೀವು ನಂಬರ್ ಗೆಸ್ಸಿಂಗ್ ಗೇಮ್ ಅಂತ ಒಂದು ಆಡಿದ್ದೀರಾ? ಸೊ ನಂಬರ್ ಗೆಸ್ಸಿಂಗ್ ಗೇಮ್ ಅಂದರೆ ಒಂದು ಎಕ್ಸಾಂಪಲ್ ತಗೊಳ್ತೇನೆ. ನೀವು ಯೂಸರಿಗೆ, ಸೊ ಒಬ್ಬ ಯೂಸರ್ ಅಥವಾ ಯಾರು ಆಡ್ತಾ ಇದ್ದಾರೆ ಅವರಿಗೆ ನೀವು ಒಂದು ನಂಬರ್ ಗೆಸ್ ಮಾಡಲಿಕ್ಕೆ ಹೇಳ್ತೀವಿ. ಸೊ 1 to 100 ಗೆಸ್ ಮಾಡಲಿಕ್ಕೆ ಹೇಳಿದರೆ, ಸೊ ನಾನು ನಂಬರ್ ಗೆಸ್ ಮಾಡಿದರೆ ರಾಂಗ್ ಅಂತ ಹೇಳ್ತದೆ. ಅದು ಆಲ್ರೆಡಿ ಒಂದು ನಂಬರ್ ಸೆಟ್ ಮಾಡಿರ್ತದೆ ಹಿಂದೆ ಬ್ಯಾಕ್ಗ್ರೌಂಡಲ್ಲಿ. ಆ ನಂಬರ್ ಈಕ್ವಲೆಂಟ್ ಆದರೆ ಅಷ್ಟೇ ಅದು U1 ಅಂತ ಕೊಡ್ತದೆ. ಅಲ್ಲಿಯ ತನಕ ಇದು ಯುವರ್ ಗೆಸ್ ಇಸ್ ರಾಂಗ್ ಅಂತ ಕೊಡ್ತದೆ. ಓಕೆ, ಸೊ ದ್ಯಾಟ್ ಇಸ್ ಸಿಂಪಲ್ ಪ್ರೋಗ್ರಾಮ್ ಬರೆಯೋ. ಇದು ಲಾಸ್ಟ್ ಗೆಸ್ ಎಲ್ಲ ಬೇಡ. ಆರ್ ಸೊ 23 ಅಂತ ಹಾಕಿದೆ. ಮತ್ತು ನಾವು ಯೂಸರಿಗೆ 3 ಸತಿ ಗೆಸ್ ಮಾಡುವ ಹಾಗೆ ಒಂದು ಆಪ್ಷನ್ ಕೊಡುವ. ಸೊ ಇದನ್ನು ನಾವು ಪೈಥನ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಲ್ಲಿ ಹೇಗೆ ಇಂಪ್ಲಿಮೆಂಟ್ ಮಾಡೋದು ಅಂತ ಒಂದು ಟ್ರೈ ಮಾಡುವ. ಮತ್ತು ಈ ಯೂಸರ್ ಇಂಟರ್ಫೇಸ್ ನಾವು ಬಿಲ್ಡ್ ಮಾಡಲ್ಲ. ಇದು ವೆಬ್ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಗೊತ್ತಿರಬೇಕು, ಜಾವಾ ಸ್ಕ್ರಿಪ್ಟ್ ಅಥವಾ HTML CSS. ನಾವು ಸಿಂಪಲ್ಲಾಗಿ ಪೈಥನಲ್ಲಿ ಹೇಗೆ ಬರೆಯೋದು ಅಂತ ಒಂದು. ಸೊ ಪೈಥನಲ್ಲಿ ಇಂಪ್ಲಿಮೆಂಟ್ ಮಾಡಿದ ಮೇಲೆ ನಮಗೆ ರಿಸಲ್ಟ್ ಹೇಗೆ ಬರಬೇಕು ಅಂತ ಒಂದು ನಾನು ನಿಮಗೆ ತೋರಿಸ್ತೇನೆ. ಅದಾದಮೇಲೆ ನಾವು ಆ್ಯಕ್ಚುಲಿ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಹೋಗುವ. ಸೊ ನಾನು ಈಗ ಆಲ್ರೆಡಿ ಕೋಡ್ ಹಾಕಿದ್ದೇನೆ, ಅದನ್ನು ರನ್ ಮಾಡ್ತೇನೆ. ಸೊ ಯೂಸರ್ಗೆ ನೀವು ಫಸ್ಟ್ ಗೆಸ್ ಕೇಳ್ತಾ ಇದ್ದೀರಿ. ನಾನು ಹಿಂದೆ ಬ್ಯಾಕ್ಗ್ರೌಂಡಲ್ಲಿ ನಂಬರನ್ನು 9 ಅಂತ ಸೆಟ್ ಮಾಡಿದೆ. ಸೊ ನಾನು ಸದ್ಯಕ್ಕೆ ಒಂದು ರಾಂಗ್ ಗೆಸ್ಸನ್ನು ಹಾಕ್ತೇನೆ. ಸೊ 3 ರನ್ 1 ಆಗಿಲ್ಲ. ಓಕೆ, ಈಗ 9 ಆ್ಯಕ್ಚುಯಲ್ ರಿಯಲ್ ವ್ಯಾಲ್ಯೂವನ್ನು ಹಾಕ್ತೇನೆ. ಸೊ ಅದು U1 ಅಂತ ಕೊಡ್ತೇನೆ. ಸೊ ನೀವು ಹಾಕಿದ ಗೆಸ್ ಸರಿ ಇದೆ ಅಂತ. ಸೊ ನಾನು ಇದನ್ನೇ ಪುನಃ ರನ್ ಮಾಡ್ತೇನೆ. ಎಲ್ಲದು ರಾಂಗ್ ಇನ್ಪುಟ್ ಗೆಸ್ ಹಾಕಿ ನೋಡುವ. ಓಕೆ, ಇದನ್ನು ಸ್ವಲ್ಪ ಮ್ಯಾಕ್ಸಿಮೈಸ್ ಮಾಡಿಬಿಟ್ಟು. ಸೊ ಫಸ್ಟ್ ಟೈಮ್ ನಾನು ಸುಮ್ಮನೆ ಒಂದು 6 ಅಂತ ಹಾಕ್ತೇನೆ, ರಾಂಗ್ ಗೆಸ್. 23 ಅಂತ ಹಾಕ್ತೇನೆ, ರಾಂಗ್ ಗೆಸ್. ಅಗೇನ್ ಸುಮ್ಮನೆ ಒಂದು ರ್ಯಾಂಡಮ್ ನಂಬರ್ 34 ಹಾಕ್ತೇನೆ, ಸಾರಿ ಯು ಗೆಸ್ಟ್ ಆಲ್ ರಾಂಗ್. ಸೊ ಫಾಲೋವಿಂಗ್ ಅಲ್ಲ, 3 ಗೆಸ್ ರಾಂಗ್ ಇದೆ. ನೀವು 9 ಅಂತ ಹಾಕಿದರೆ ಅಷ್ಟೇ U1 ಅಂತ ಬರ್ತದೆ. ಓಕೆ, ಸೊ ನೀವು 9 ಅಂತ ಹಾಕಿದರೆ ಮಾತ್ರ U1 ಅಂತ ಬರಬೇಕು. ಉಳಿದಿದ್ದು ಯಾವ ನಂಬರ್ ಹಾಕಿದರೂ 3 ಚಾನ್ಸಲ್ಲಿ ಹಾಕಲಿಕ್ಕೆ ಆಪ್ಷನ್ಸ್ ಕೊಡಬೇಕು, ಇಲ್ಲಿದ್ದರೆ ಅದು ವರ್ಕ್ ಆಗಬೇಕು. ಸೊ ದಟ್ ಈಸ್ ಅ ನಂಬರ್ ಗೆಸ್ಸಿಂಗ್ ಗೇಮ್. ಆ್ಯಂಡ್ ನಾವೀಗ ಫುಲ್ ಸ್ಕ್ರ್ಯಾಚಿಂದ ಬಿಲ್ಡ್ ಮಾಡಲಿಕ್ಕೆ ಟ್ರೈ ಮಾಡುವ. ಓಕೆ, ಸೊ ಈಗ ಒಂದು ಸೀಕ್ರೆಟ್ ನಂಬರ್ ಯಾವುದು, ಒಂದು 9 ಅಂತ ಒಂದು ವೇರಿಯೇಬಲ್ ಡಿಫೈನ್ ಮಾಡ್ತೇನೆ. ಸೊ ಇದಕ್ಕೆ ಕಂಪೇರ್ ಮಾಡಿ ಅದು ನೀವು ಯೂಸರ್ ಎಂಟರ್ ಮಾಡಿರೋ ಗೆಸ್ ಸರಿ ಇದೆಯಾ ಇಲ್ವಾ ಅಂತ ಕಂಪೇರ್ ಮಾಡ್ತದೆ, ಹಾಗೂ ರಿಸಲ್ಟ್ ಕೊಡ್ತದೆ. ಇದಾದಮೇಲೆ ನಾವು ಈಗ ಒಂದು ಗೆಸ್ ಕೌಂಟನ್ನು ಟ್ರ್ಯಾಕ್ ಮಾಡಬೇಕು. ಸೊ ಫಸ್ಟ್ ಥಿಂಗ್, ನಾವು ಯೂಸರ್ಗೆ ಎಷ್ಟು ಚಾನ್ಸ್ ಕೊಡ್ತೇವೆ, ಒಂದು ವೈಲ್ ಲೂಪ್ ಹಾಕಿ 3 ಚಾನ್ಸ್ ಕೊಡ್ತೇವೆ. ಯೂಸರ್ಗೆ 3 ಟೈಮ್ ನಾವು ಗೆಸ್ ಮಾಡಲಿಕ್ಕೆ ಆಪ್ಷನ್ಸ್ ಕೊಡ್ತೇವೆ. ಸೊ ಅದನ್ನು ಟ್ರ್ಯಾಕ್ ಮಾಡಲಿಕ್ಕೆ ನಾವೊಂದು ವೇರಿಯೇಬಲ್ ಡಿಫೈನ್ ಮಾಡುವ. ಸೊ ಗೆಸ್ ಕೌಂಟ್ ಎಷ್ಟು ಅಂತ ಟ್ರ್ಯಾಕ್ ಮಾಡಲಿಕ್ಕೆ ಒಂದು 0 ಇಂದ ಸ್ಟಾರ್ಟ್ ಮಾಡಿದ. 0 1 2 3 ಪ್ರತಿ ಸತಿ ಹಾಕಿದಾಗ ಇದನ್ನು ನಾವು ಇನ್ಕ್ರಿಮೆಂಟ್ ಮಾಡಬೇಕು ಗೆಸ್ ಕೌಂಟ್. ಓಕೆ, ಸೊ ನೆಕ್ಸ್ಟ್ ಗೆಸ್ ಲಿಮಿಟ್ ಒಂದು ಇಡುವ, ಯಾಕಂದರೆ 3ನೇದು ರೀಚ್ ಆಗುವಾಗ. ಸೊ ನಾರ್ಮಲಿ ಇದನ್ನು ನಾವು ಆಮೇಲೆ ಡಿಫೈನ್ ಮಾಡಿದರೆ ಆಯಿತು. ಸೊ ಗೆಸ್ ಕೌಂಟ್ 0 ಇಂದ ಸ್ಟಾರ್ಟ್ ಆಗ್ತದೆ. ಗೆಸ್ ಕೌಂಟ್ ಲೆಸ್ ದೆನ್ 3 ಟೈಮ್ಸ್. ಓಕೆ, ಸೊ 3 ಟೈಮ್ಸ್ ರನ್ ಮಾಡಿದರೆ ಯೂಸರ್ ಗೆಸ್ ಮಾಡಲಿಕ್ಕೆ ಆಪ್ಷನ್ಸ್ ಕೊಡ್ತೇವೆ. ಅದನ್ನು ನಾವು ಗೆಸ್ ಅಂತ ಒಂದು ವೇರಿಯೇಬಲ್ ಡಿಫೈನ್ ಮಾಡಿಬಿಟ್ಟು ಈಗ ನಾವು ಯೂಸರ್ ಇನ್ಪುಟ್ ತೊಗೋಬೇಕಲ್ಲ. ಸೊ ಅದನ್ನು ನಾವು ಇನ್ಪುಟ್ ಅಂತ ತಗೊಳ್ಳುವ, ಮತ್ತು ಯೂಸರ್ಗೆ ಗೆಸ್ ಅಂತ ಒಂದು ನಂಬರ್ ಎಂಟ್ರಿ ಮಾಡಲಿಕ್ಕೆ ಆಪ್ಷನ್ ಕೊಡುವ. ಸೊ ನಾವು ಮುಂಚೆ ನೋಡಿದ ಹಾಗೆ ಇದನ್ನು ನಾವು ಇಂಟ್ ಅಂತ ಇನ್ಪುಟ್ ಕನ್ವರ್ಟ್ ಮಾಡ್ಕೋಬೇಕು ಇಂಟರ್ನಲ್ಲಿ ಯೂಸರ್ ಇನ್ಪುಟ್ ಮಾಡಿದ್ದನ್ನು. ಓಕೆ, ಅದಾದಮೇಲೆ ನಾವು ಗೆಸ್ ಕೌಂಟನ್ನು ಒಂದು ಲೂಪ್ ಆದಮೇಲೆ ಲೂಪ್ ಕಂಟಿನ್ಯೂ ಮಾಡಲಿಕ್ಕೆ ಇನ್ಕ್ರಿಮೆಂಟ್ ಮಾಡಬೇಕು. ಓಕೆ, ಸೊ ಗೆಸ್ ಕೌಂಟ್ ಪ್ಲಸ್ 1. ಓಕೆ, ಸೊ ಗೆಸ್ ಕೌಂಟ್ ಈಕ್ವಲ್ ಟು ಗೆಸ್ ಕೌಂಟ್ ಪ್ಲಸ್ 1. ಇದನ್ನು ಇನ್ಕ್ರಿಮೆಂಟ್ ಮಾಡಿದೆ. ನೆಕ್ಸ್ಟ್ ಸ್ಟೆಪ್ಪಿಗೆ 0 ಇದ್ದಿದ್ದು 1 ಆಗ್ತದೆ, ಆಮೇಲೆ 2 ಆಗ್ತದೆ, ಆಮೇಲೆ 3 ಆಗ್ತದೆ. ಸೊ ದಟ್ ಇನ್ಫೈನೈಟ್ ಲೂಪಿಗೆ ಹೋಗೋದಿಲ್ಲ. ಅದಾದಮೇಲೆ ನಮ್ಮ ಮೇನ್ ಚೆಕ್, ಈಗ ಯೂಸರ್ ಇನ್ಪುಟ್ ಮಾಡಿದ ವ್ಯಾಲ್ಯೂ ನಮ್ಮ ಸೀಕ್ರೆಟ್ ನಂಬರ್ಗೆ ಈಕ್ವಲ್ ಇದೆಯಾ ಇಲ್ವಾ ಅಂತ ಮೇನ್ ಚೆಕ್ ಮಾಡಬೇಕಲ್ಲ. ಆ ಲಾಜಿಕನ್ನು ಬರೆಯುವ. ಅದನ್ನು ನಾವು ಇಫ್ ಸ್ಟೇಟ್ಮೆಂಟಲ್ಲಿ ಬರಿಬೇಕಾಗ್ತದೆ. ಇಫ್ ಗೆಸ್
ಅಂದರೆ ಯೂಸರ್ ಮಾಡಿದ ಎಂಟ್ರಿ ಮಾಡಿದ ನಂಬರ್ ಓಕೆ ಈಸ್ ಈಕ್ವಾಲಿಟಿ ಆಪರೇಟರ್ ಯೂಸ್ ಮಾಡಿಬಿಟ್ಟು ಸೀಕ್ರೆಟ್ ನಂಬರ್, ಇದು ನಮ್ಮದು ಡಿಫಾಲ್ಟಾಗಿ ಸೆಟ್ ಮಾಡಿದ ನಂಬರ್ಸ್ ಈಕ್ವಲ್ ಆಗಿದ್ದರೆ ನಾವು ಅವರಿಗೆ ಒಂದು ಮೆಸೇಜ್ ಪ್ರಿಂಟ್ ಮಾಡಬೇಕು ದ್ಯಾಟ್ ಯು ಹ್ಯಾವ್ ನೀವು ಎಂಟ್ರಿ ಮಾಡಿದ ನಂಬರ್ ಕರೆಕ್ಟ್ ಆಗಿದೆ ಅಂತ. ಓಕೆ, ಸೊ ಫಾಲೋಯಿಂಗ್ ರೈಟ್. ಸೊ ಇಷ್ಟು ನಾವು ಬರೆದ್ಬಿಟ್ಟು ನಾವು ಇದನ್ನು ರನ್ ಮಾಡಲಿಕ್ಕೆ ಟ್ರೈ ಮಾಡು. ಓಕೆ, ಸೊ ನಾನು ಇದನ್ನು ರೈಟ್ ಕ್ಲಿಕ್ ಮಾಡಿಬಿಟ್ಟು ರನ್ ಮಾಡ್ತೇನೆ, ನೋಡುವ ಏನು ಅಂತ. ಸ್ವಲ್ಪ ಮ್ಯಾಕ್ಸಿಮೈಸ್ ಮಾಡ್ತೇನೆ. ಸೊ ಫಸ್ಟ್ ಟೈಮ್ ನಾನು ಒಂದು ರಾಂಗ್ ಇನ್ಪುಟ್ ಕೊಡ್ತೇನೆ, 3 ಇಲ್ಲ 2 ಇಲ್ಲ. ಸೊ ಆ್ಯಕ್ಚುಲಿ ನಾನು 9 ಅಂತ ಗೊತ್ತಲ್ಲ, 9 ಅಂತ ಎಂಟ್ರಿ ಮಾಡ್ತೇನೆ. ಸೊ U1 ಅಂತ ಬರ್ತದೆ.